2 ವಾರಗಳಿಂದ ಧರ್ಮಸ್ಥಳ ಸುತ್ತ ಅನಾಮಿಕ ತೋರಿಸಿದ 15 ಜಾಗಗಳಲ್ಲಿ ನೆಲ ಬಗೆದಿತ್ತು. ಆದರೆ ಅಸಲಿ ಸತ್ಯಕತೆಗಳೇ ಹೊರಗೆ ಬರ್ತಿಲ್ಲ. ಇನ್ನು ರಹಸ್ಯವಾಗಿ ಇಷ್ಟು ದಿನ ನೆಲ ಅಗಿತಾ ಇದ್ದ ಎಸ್ಐಟಿ 13ನೇ ಜಾಗದಲ್ಲಿ ಸಾರ್ವಜನಿಕವಾಗಿ ಗುಂಡಿ ತೋಡಿದ್ರೂ ಏನೂ ಸಿಕ್ಕಿಲ್ಲ. ಆದ್ರೂ ಪಟ್ಟು ಬಿಡದ ಅನಾಮಿಕ 13ನೇ ಪಾಯಿಂಟ್ ಸುತ್ತಮುತ್ತ ನಾಳೆನೂ ಅಗಿಸಿ ಅಂತ ಹೊಸ ಮನವಿ ಇಟ್ಟಿದ್ದಾನೆ. ಅನಾಮಿಕ ದೂರು ನೀಡುತ್ತಿದ್ದಂತೆ ವರದಿ ಮಾಡಿದ್ದ ಏಕೈಕ ಚಾನೆಲ್. ಸರ್ಕಾರ ಎಸ್ಐಟಿ ರಚಿಸಿದ್ದರೂ ವರದಿ ಮಾಡದವರ ನಡುವೆ ನಿರ್ಭೀತಿಯ ವರದಿ. ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದ ಎಸ್ಐಟಿ ಎಂಟ್ರಿಯನ್ನ ಕೊಡಲಿದೆ. ಧರ್ಮಸ್ಥಳದ ಸಾಮೂಹಿಕ ಸಮಾಧಿ ತನಿಖೆಯ ಬಗ್ಗೆ ದಾರಿ ತಪ್ಪಿಸದ ವರದಿಗಾರಿಕೆ. ವಿಶ್ವಾಸಾರ್ಹ ಸುದ್ದಿ ಅಂದ್ರೆ ನ್ಯೂಸ್ 18 ಕನ್ನಡ. ಕಳೆದ 13 ದಿನಗಳಿಂದಲೂ ರಹಸ್ಯವಾಗಿ ಉಳಿದಿತ್ತು ಪಾಯಿಂಟ್ 13. ಪಾಯಿಂಟ್ 13 ಅಗದರೆ ಅಸ್ಥಿಪಂಜರ ಸಿಗುತ್ತೆ, ಮೂಳೆಗಳೂ ಸಿಗುತ್ತವೆ ಅನ್ನೋ ವಿಶ್ವಾಸದಲ್ಲೇ ಇದ್ದ ದೂರುದಾರನ ಮಾಹಿತಿ ಎಸ್ಐಟಿ ತನಿಖೆಗಳಿಂದಾಗಿ ಭಾರೀ ಕುತೂಹಲ ಮೂಡಿಸಿತ್ತು ಪಾಯಿಂಟ್ 13. ಇಪ್ಪತ್ತು ಅಡಿ ಆಳ ಅಗೆದರೂ ಏನೂ ಇಲ್ಲ. ಪಾಯಿಂಟ್ 13 ಕೂಡ ಠುಸ್ಸಾಯ್ತ. ಧರ್ಮಸ್ಥಳದ ಕಾಡಿನ ಪಕ್ಕದ ರಸ್ತೆಯ ಬದಿಯಲ್ಲೇ ಮಾರ್ಕ್ ಮಾಡಲಾಗಿದ್ದ ಪಾಯಿಂಟ್ 13 ಅಗೆಯಲಾಗಿದೆ. ಹಿಟಾಚಿಗಳನ್ನು ಬಳಸಿಕೊಂಡು ಸಮಾನಾಂತರವಾಗಿ ಎರಡೂ ಕಡೆ ಅಗೆಯಲಾಯಿತು. ಅಷ್ಟೊತ್ತಿಗೆ ಮೇಲ್ಮೈ ಭಾಗದ ಮಣ್ಣಿನ ಸ್ಯಾಂಪಲ್ಸ್ ಪಡೆದಿತ್ತು ಸೋಕೋ ಟೀಮ್. ಆದರೆ ಪಾಯಿಂಟ್ 13ರಲ್ಲೂ ಸಿಕ್ಕಿಲ್ಲ ಯಾವುದೇ ಕಳೇಬರ. ಸುಮಾರು 15ರಿಂದ 18 ಅಡಿಯಷ್ಟು ಮಣ್ಣು ತೆಗೆದರೂ ಯಾವುದೇ ಕುರುಹು ಸಿಕ್ಕಿಲ್ಲ. ಏನೂ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಪಾಯಿಂಟ್ 13ಕ್ಕೆ ಮಣ್ಣು ಹಾಕಿ ಮುಚ್ಚಲಾಯಿತು. ಪಾಯಿಂಟ್ 13ರಲ್ಲಿ ಶೋಧ ಮಾಡುವ ಮುನ್ನ ಜಿಪಿಆರ್ ಬಳಸಿಕೊಳ್ಳಲಾಯಿತು. ದೂರುದಾರ ಹೇಳಿದ್ದ ಜಾಗಗಳಲ್ಲಿ 3 ಬಾರಿ ಜಿಪಿಆರ್ ಶೋಧ ಮಾಡಿತ್ತು. 40 ನಿಮಿಷಗಳ ಕಾಲ ಮಣ್ಣೊಳಗಿನ ಅಂಶಗಳನ್ನು ಜಾಲಾಡಿತ್ತು. 5 ಅಡಿ ಆಳದಲ್ಲಿ ನೀರಿನ ಅಂಶ ಪತ್ತೆಯಾದ ಕಾರಣಕ್ಕೆ ಹಿಟಾಚಿಯಿಂದ ಅಗೆಯಲು ತೀರ್ಮಾನಿಸಲಾಯಿತು. ಜಿಪಿಆರ್ ಶೋಧದ ವೇಳೆ ಸ್ಥಳಕ್ಕೆ ಬಂದ ಪ್ರಣವ್ ಮೊಹಂತಿ ಜಿಪಿಆರ್ ತಂತ್ರಜ್ಞರ ಬಳಿ ಮಾತುಕತೆ ನಡೆಸಿ ವಾಪಸ್ಸಾದ್ರು. ಈ ಜಿಪಿಆರ್ನಿಂದ ಏನೆಲ್ಲ ಅನುಕೂಲ ಆಗುತ್ತೆ ಅಂತ ನೋಡೋದಾದ್ರೆ, ಮಣ್ಣಿನೊಳಗೆ ಸೇರಿರುವ ಮೂಳೆಗಳನ್ನು ಪತ್ತೆ ಹಚ್ಚಲು ಜಿಪಿಆರ್ ತಂತ್ರಜ್ಞಾನ ಸಹಕಾರಿಯಾಗುತ್ತೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಮೂಲಕ ಮೂಳೆಗಳು ಎಷ್ಟೇ ಆಳದಲ್ಲಿದ್ದರೂ ಪತ್ತೆ ಆಗುತ್ತೆ. ಮಣ್ಣಿನಲ್ಲಿ ಆಸಿಡ್ ರೂಪ ತಾಳಿರುವ ಡಿಎನ್ಎ ಸಂಗ್ರಹಿಸಿ ಪರೀಕ್ಷಿಸಬೇಕು. ಭಾರೀ ಮಳೆ, ತೇವಾಂಶ ಜಾಸ್ತಿ ಇರುವ ಕಾರಣಕ್ಕೆ ಮೂಳೆಗೆ ಹಾನಿಯಾಗಿರಲ್ಲ. 10ರಿಂದ 15 ಅಡಿ ಆಳದೊಳಗಿನ ಕುರುಹುಗಳನ್ನು ಪತ್ತೆ ಮಾಡುತ್ತೆ. ಅವಶೇಷಗಳ ಸುಳಿವು ಸಿಗದಿದ್ದರೆ ಮಣ್ಣು ತೆಗೆಯಬೇಕಿಲ್ಲ ಎಂದು ತೀರ್ಮಾನಿಸಿದ್ದ ಎಸ್ಐಟಿ ನಡುವೆ ನೀರು ಪತ್ತೆಯಾಗಿದ್ದರಿಂದ ಅನಿವಾರ್ಯವಾಗಿ ಗುಂಡಿ ತೋಡಲಾಗಿದೆ. ಹೀಗೆ ಸಾಕಷ್ಟು ಗುಂಡಿ ತೋಡಿ ಏನೂ ಸಿಗದಿದ್ರೂ ಕೂಡ ಎಸ್ಐಟಿ ತನಿಖೆ ಮಾಡಲೇಬೇಕಾಗುತ್ತೆ. ದೂರುದಾರ ತೋರಿಸಿದ್ದಷ್ಟು ಕಡೆ ಅಗೆಯಲೇಬೇಕಾಗುತ್ತೆ. ದೂರುದಾರ ತೋರಿಸಿದ ಜಾಗ ಅಗೆಯದಿದ್ದಲ್ಲಿ ಎಸ್ಐಟಿ ತನಿಖೆ ಮೇಲೆ ಸಂಶಯಗಳು ಎದುರಾಗುತ್ತವೆ. ಎಸ್ಐಟಿ ಬಗ್ಗೆ ಟೀಕೆಗಳು, ಆರೋಪಗಳು ಬರುವ ಕಾರಣಕ್ಕೆ ಅಗೆಯಲೇಬೇಕಾಗುತ್ತೆ. ತನಿಖೆ ವಿಳಂಬವಾದರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ತನಿಖೆ ನಡೆಸಲೇಬೇಕು. ತನಿಖೆ ವಿಳಂಬವಾದಷ್ಟು ಎಸ್ಐಟಿ ಮೇಲಿನ ಒತ್ತಡ ತಪ್ಪಿದ್ದಲ್ಲ. ಇದು ಅವನು ಹೇಳಿದ ಜಾಗ ನಾವು ಮಾಡದೇ ಇದ್ರೆ ನಾಳೆ ಎಸ್ಐಟಿ ಮೇಲೆ ಅಪಾದನೆ ಬರ್ತದೆ. ನಾವು ಇನ್ನೂ ತೋರಿಸ್ತಾ ಇದ್ದ, ಇವ್ರು ಅಗಿಲಿಲ್ಲ, ಇವರು ಐಡೆಂಟಿಫೈ ಮಾಡ್ಲಿಲ್ಲ, ನಾವು ಐಡೆಂಟಿಫೈ ಮಾಡಿದ್ದು ಜಾಗದಲ್ಲಿ ತನಿಖೆ ಮಾಡ್ಲಿಲ್ಲ ಅಂತ ಇವ್ರ ಮೇಲೆ ಅನಾವಶ್ಯಕವಾಗಿ ಬ್ಲೇಮ್ ಬರ್ತದೆ. ಅದಕ್ಕೆ ನಾವು ಎಲ್ಲೆಲ್ಲಿ ತೋರಿಸ್ತಾರೆ ಅದನ್ನು ಮಾಡ್ಲೇಬೇಕಾಗ್ತದೆ. ಹಂಗ ತೋರಿಸಿದ ಜಾಗ ಇಲ್ಲ ಅಂತ ಅನ್ನುವಂಗಿಲ್ಲ. ನಾವು ಮಾಡ್ಲೇಬೇಕು. ಜಿಪಿಆರ್ ದಿಂದ ಮಾಡ್ತೇವೆ ಅಥವಾ ಮ್ಯಾನ್ಯುವಲ್ ದಿಂದ ಮಾಡ್ತೇವೆ. ಯಾವ್ದಾದ್ರೂ ಒಂದು ರೀತಿಯಲ್ಲಿ ತನಿಖೆ ಕಂಟಿನ್ಯೂ ಮಾಡಲೇಬೇಕಾಗ್ತದೆ. ಈ ಎಲ್ಲದರ ಮಧ್ಯೆಯೇ ಎಸ್ಐಟಿ ಅಧಿಕಾರಿಗಳ ಉತ್ಖನನದ ಮಧ್ಯೆಯೇ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದಿಂದಲೂ ತನಿಖೆ ನಡೆಯುತ್ತಿದೆ. ದೆಹಲಿಯಿಂದ ಆಗಮಿಸಿರುವ ಅಧಿಕಾರಿಗಳ ತಂಡ ದೂರುದಾರನ ವಿಚಾರಣೆ ಮಾಡಿದೆ. ದೂರುದಾರ ತೋರಿಸಿರುವ ಸ್ಥಳಗಳನ್ನೂ ಪರಿಶೀಲಿಸಿದೆ. ಅಷ್ಟೇ ಅಲ್ಲ, ಪಾಯಿಂಟ್ 13 ಅಗೆಯೋ ಹೊತ್ತಲ್ಲೂ ಎನ್ಎಚ್ಆರ್ಸಿ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದರು. ಸದ್ಯಕ್ಕೆ ನಿಗೂಢವಾಗಿದ್ದ ಪಾಯಿಂಟ್ 13ರಲ್ಲಿ ಶೋಧ ನಡೆಯುತ್ತಿದೆ. ಇವತ್ತಿನ ಶೋಧ ಅಂತ್ಯವಾಗಿದ್ದು ಮಣ್ಣನ್ನು ಮುಚ್ಚಿ ಭದ್ರತೆ ಹಾಕಿದ್ದಾರೆ. ಸಾಕಷ್ಟು ಕುತೂಹಲವನ್ನ ಮೂಡಿಸಿದಂತಹ ಸ್ಪಾಟ್ ನಂಬರ್ 13ರ ಕಾರ್ಯಾಚರಣೆ ಇವತ್ತು ಮುಕ್ತಾಯ ಆಗಿದೆ.
ಆದರೆ ದೂರುದಾರ ಮಾತ್ರ ತುಂಬಾ ಕಾನ್ಫಿಡೆಂಟ್ ಆಗಿದ್ದ. ಸಾಮೂಹಿಕವಾಗಿ ನಾನು ಇಲ್ಲಿ ಶವಗಳನ್ನ ಹೂತಿಕ್ಕಿದ್ದೆ ಅನ್ನುವಂಥ ಒಂದು ವಿಚಾರವನ್ನ SIT ಮುಂದೆ ಹೇಳಿದ್ದ. ಆದರೆ GPR ನ ಮುಖಾಂತರವಾಗಿ ಕೂಡ ಅಷ್ಟೇ ಪರಿಶೀಲನೆ ಮಾಡಲಾಗಿತ್ತು. ಯಾವುದೇ ರೀತಿಯಂತ ಕುರುಹುಗಳು ಸಿಕ್ಕಿಲ್ಲ. ಈಗ ಕೊನೆಗೆ ಅನಾಮಿಕ ವ್ಯಕ್ತಿ ನಿರಾಸೆಯಿಂದ SIT ಅಧಿಕಾರಿಗಳ ಜೊತೆ ಹೋದ. ಮತ್ತೆ ನಾಳೆಯಿಂದ ಯಾವ ರೀತಿಯಾದಂತಹ ವರಸೆಯನ್ನ ಆತ ಶುರು ಮಾಡ್ತಾನೆ ಅನ್ನುವಂಥದ್ದು ಮತ್ತಷ್ಟು ಕುತೂಹಲಕ್ಕೆ ಸಾಕ್ಷಿಯಾಗಿದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಮಂಜುನಾಥ್, ನ್ಯೂಸ್ 18 ಧರ್ಮಸ್ಥಳ. ಒಂದ್ ಕಡೆ ಧರ್ಮಸ್ಥಳದಲ್ಲಿ ಮುಸ್ಕುದಾರಿ ಮಾತು ಕೇಳಿ SIT ಭೂಮಿ ಬಗೆದು ಹೂತಿಟ್ಟ ಶವಗಳ ಕಳೆಬರಕ್ಕಾಗಿ ಶೋಧವನ್ನ ನಡೆಸ್ತಾ ಇದೆ. ಇದೇ ಧರ್ಮಸ್ಥಳ ಪ್ರಕರಣ ಇವತ್ತು ಅಧಿವೇಶನದಲ್ಲೂ ಮಾರ್ಧನಿಸಿತು. ಇಲ್ಲಿವರೆಗೂ ಆಗಿರುವ ತನಿಖೆ ಏನು ಅನ್ನೋದರ ವರದಿ ಕೊಡಿ ಅಂತ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಮತ್ತೊಂದು ಕಡೆ ಧರ್ಮಸ್ಥಳ ಚಲೋ ಅಭಿಯಾನಕ್ಕೂ ಕರೆ ನೀಡಲಾಗಿದೆ. ಈ ತನಿಖೆ ಎಲ್ಲಿಯೇ ತನಕ ಬಂದಿದೆ ಎನ್ನುವಂಥದ್ದನ್ನ ಮಾನ್ಯ ಗೃಹ ಸಚಿವರು ತಕ್ಷಣ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕು. ಆ ವರದಿ ಬಂದ ಮೇಲೆ ನಾನು ಹೆಚ್ಚಿನ ಮಾಹಿತಿಯೊಂದಿಗೆ ಉತ್ತರವನ್ನು ಕೊಡಬಹುದು. ಒಂದು ವಾರ ಏನ್ ಮಾಡಿದ್ರಿ? 12 ದಿನ ಎಷ್ಟು ಗುಂಡಿ ಆಗಿದ್ರಿ ಸರ್? ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲೂ ಧರ್ಮಸ್ಥಳದಲ್ಲಿ SIT ತನಿಖೆ ಬಗ್ಗೆ ಚರ್ಚೆ ನಡೆಯಿತು. ವಿಧಾನಸಭೆಯ ಶೂನ್ಯ ವೇಳೆಯಲ್ಲೇ ಧರ್ಮಸ್ಥಳ ತನಿಖೆ ಪ್ರಸ್ತಾಪಿಸಿದ್ರು ಬಿಜೆಪಿ ಶಾಸಕ ಬಿ ಸುನಿಲ್ ಕುಮಾರ್. ತನಿಖೆ ನೆಪದಲ್ಲಿ ಹಿಂದೂ ಭಾವನೆಗಳಿಗೆ ಧಕ್ಕೆ ಆಗ್ತಿದೆ, ಜನಸಾಮಾನ್ಯರ ಶ್ರದ್ಧೆ ನಂಬಿಕೆ ಮೇಲೆ ಆಘಾತ ಆಗ್ತಿದೆ. ದೂರುದಾರ ತಂದ ಬುರುಡೆ ಎಲ್ಲಿಯದ್ದು, ಯಾಕೆ ತಂದ ಎಂದು ಪ್ರಶ್ನಿಸಿದ್ರು. ಇಡೀ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿರುವಂತ ಪ್ರವೃತ್ತಿ ಬೆಳೆದಿರುವಂಥದ್ದು ನಮ್ಮೆಲ್ಲರ ನಂಬಿಕೆಗಳ ಮೇಲೆ, ನಮ್ಮೆಲ್ಲರ ಶ್ರದ್ಧೆಯ ಮೇಲೆ ದೊಡ್ಡ ಆಘಾತವನ್ನು ಇವತ್ತು ನಿರ್ಮಾಣ ಮಾಡಿದೆ. ಆರಂಭದಲ್ಲಿ ಅನಾಮಿಕ 5 ಗುಂಡಿ, 6 ಗುಂಡಿ, 10 ಗುಂಡಿ, 13 ಗುಂಡಿ ಅಂತ ಹೇಳಿ ಇವತ್ತು 15-16 ಗುಂಡಿಗಳನ್ನು ತೆಗೆದರೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾನು ನಿಮ್ಮ ಮುಖಾಂತರ ಆಗ್ರಹವನ್ನು ಮಾಡುವಂಥದ್ದು, ರಾಜ್ಯದಲ್ಲಿರುವಂಥ ಊಹಾಪೋಹಗಳಿಗೆ ನೀವು ತೆರೆ ಎಳಿಬೇಕು. SITಯ ತನಿಖೆ ಯಾವ ಹಂತಕ್ಕೆ ತಲುಪಿದೆ, ತನಿಖೆ ಇನ್ಯಾವುದೋ ದಿಕ್ಕಿನ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಇನ್ಯಾರೋ ಬಂದು ಹೇಳ್ತಾರೆ ಎನ್ನುವ ಕಾರಣಕ್ಕೆ ಎಷ್ಟು ಗುಂಡಿಗಳನ್ನು ಕೂಡ ತೆಗಿಲಿಕ್ಕಾಗಲ್ಲ. ಹಾಗಾಗಿ ಧಾರ್ಮಿಕ ನಂಬಿಕೆಯ ಮೇಲೆ ಯಾರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅಂಥವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ಧರ್ಮಸ್ಥಳದ ಪಾವಿತ್ರ್ಯತೆಯನ್ನು ಕಾಪಾಡಲಿಕ್ಕೆ ಸರ್ಕಾರ ಎಚ್ಚರಿಕೆಯನ್ನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಹಿನ್ನೆಲೆಯಿಂದ ಈ ತನಿಖೆ ಎಲ್ಲಿಯೇ ತನಕ ಬಂದಿದೆ ಎನ್ನುವಂಥದ್ದನ್ನ ಮಾನ್ಯ ಗೃಹ ಸಚಿವರು ತಕ್ಷಣ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ. ಸುನಿಲ್ ಕುಮಾರ್ ಪ್ರಶ್ನೆಗೆ ಶಾಸಕ ಸುರೇಶ್ ಕುಮಾರ್ ಸೇರಿದಂತೆ ಅನೇಕರು ಧ್ವನಿಗೂಡಿಸಿದ್ರು. ಆಗ ಉತ್ತರ ಕೊಟ್ಟ ಗೃಹ ಸಚಿವ ಪರಮೇಶ್ವರ್, ತನಿಖೆ ಪೂರ್ಣ ಆಗಬೇಕು, ಈಗಲೇ ಏನು ಹೇಳಲಾಗದು ಅಂದ್ರು. 19/7/25 ಒಂದು SITಯನ್ನೇ ಪ್ರಾರಂಭ ಮಾಡಿ ತನಿಖೆಯನ್ನು ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ. ಈ ತನಿಖೆ ನಡೀತಾ ಇದೆ, ತನಿಖೆ ಪೂರ್ಣ ಆಗಬೇಕು. ಅದಕ್ಕೂ ಒಂದು ಕಾಲಮಿತಿನೂ ಕೂಡ ಇರುತ್ತೆ. ತನಿಖೆ ಅಂತ ಹೇಳಿದರೆ ಎಷ್ಟು ತಾವು ಹೇಳಿದಾಗೆ 100 ಗುಂಡಿಗಳನ್ನ ಹಗಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದು ಹಂತಕ್ಕೆ ತಲುಪಿದ ಮೇಲೆ ಖಂಡಿತವಾಗಿ SITನವರು ವರದಿಯನ್ನು ಕೊಡ್ತಾರೆ. ಆ ವರದಿ ಬಂದ ಮೇಲೆ ನಾನು ಹೆಚ್ಚಿನ ಮಾಹಿತಿಯೊಂದಿಗೆ ಉತ್ತರವನ್ನು ಕೊಡಬಹುದು. ಪರಮೇಶ್ವರ್ ಅವರ ಉತ್ತರದ ಬಳಿಕ ನಾಳೆ ಚರ್ಚೆಗೆ ಅವಕಾಶ ಕೊಡ್ತೀವಿ ಅಂದ್ರು ಸ್ಪೀಕರ್. ಆಗ ಬಿಜೆಪಿ ನಾಯಕರು 12 ದಿನದಲ್ಲಿ SIT ಧರ್ಮಸ್ಥಳದಲ್ಲಿ ಏನೇನ್ ತನಿಖೆ ಮಾಡಿದೆ ಅನ್ನೋ ಮಧ್ಯಂತರ ವರದಿನ ಸದನದಲ್ಲಿ ಇಡಬೇಕು ಅಂತ ಪಟ್ಟು ಹಿಡಿದ್ರು. ಮಧ್ಯಂತರ ವರದಿ ತಗೊಳ್ಳಿ. ಒಂದು ವಾರ ಏನ್ ಮಾಡಿದ್ರಿ? 12 ದಿನ ಎಷ್ಟು ಗುಂಡಿ ಆಗಿದ್ರಿ ಸರ್? ಎಷ್ಟು ಗುಂಡಿ ಆಗಿದ್ರಿ? ಒಂದು ವಾರ ತನಿಖೆ ಏನಾಗಿದೆ ಅನ್ನೋದನ್ನ ಹೇಳಿ, ಸ್ಟೇಟ್ಮೆಂಟ್ ಮಾಡಿ. ಒಂದು ವಾರದ ಏನಾಗಿದೆ ಅಂತ. ಸದನದಲ್ಲಿ ಪ್ರತಿಪಕ್ಷಗಳು ಹೀಗೆ ಮುಗಿಬಿದ್ದ ಬೆನ್ನಲ್ಲೇ SITಯಲ್ಲಿರುವ IPS ಅಧಿಕಾರಿ ಅನುಚೇತ್ ವಿಧಾನಸೌಧಕ್ಕೆ ಬಂದ್ರು. ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾದ್ರು. 16 ನಿಮಿಷಗಳ ಕಾಲ ಮಾತುಕತೆ ನಡೆಸಿ 12 ದಿನದ ತನಿಖೆಯಲ್ಲಿ ಏನೇನಾಗಿದೆ ಅಂತ ವರದಿ ಕೊಟ್ರು. ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಅಭಿಯಾನ. ಅಧಿವೇಶನದಲ್ಲಿ ಧರ್ಮಸ್ಥಳದ ಪಾವಿತ್ರತೆಗೆ ಧಕ್ಕೆ ಅಂತಿರೋ ಬಿಜೆಪಿ ಧರ್ಮಸ್ಥಳ ಚಲೋ ಅಭಿಯಾನ ಹಮ್ಮಿಕೊಂಡಿದೆ. ಬೆಂಗಳೂರಿನ ಯಲಹಂಕದಿಂದ ಇದೇ ಶನಿವಾರ ಶಾಸಕ ವಿಶ್ವನಾಥ್ ಮುಂದಾಳತ್ವದಲ್ಲಿ, ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಕಾರುಗಳ ರ್ಯಾಲಿ ಹಮ್ಮಿಕೊಂಡಿದೆ.
ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಉಡುಪಿ, ಮಂಗಳೂರು ಕ್ಷೇತ್ರದ ಶಾಸಕರು ಧರ್ಮಸ್ಥಳ ಚಲೋ ನಡೆಸಲಿದ್ದಾರೆ. ಭಗವಂತನಿಗೆ ವಿಶೇಷ ಪೂಜೆ ಸಲ್ಲಿಸಿ ಕ್ಷೇತ್ರಕ್ಕೆ ನೈತಿಕ ಬೆಂಬಲ ಘೋಷಣೆ ಮಾಡಲು ಅಣಿಯಾಗಿದ್ದಾರೆ. ಹಿಂದೂಗಳ ಭಾವನೆಗಳಿಗೆ ವಿರುದ್ಧವಾಗಿ ಧಕ್ಕೆ ತರೋ ರೀತಿಯಲ್ಲಿ ಹೇಳಿಕೆಗಳನ್ನು ನಾವು ನೋಡ್ತಾ ಇದ್ವಿ. ನಾವು ಧರ್ಮಸ್ಥಳದ ಪರವಾಗಿ ನಿಲ್ಲಬೇಕು ಅಂತೇಳಿ 16ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ನಮ್ಮ ಗ್ರಾಮದಿಂದ ನಾವು ಕಾರುಗಳಲ್ಲಿ ಹೋಗ್ತಾ ಇದ್ವಿ. ನಾವು ಸುಮಾರು ನಾನು ಮೊದಲು 200 ಅಂದ್ಕೊಂಡಿದ್ದೆ, ಆದರೆ ನಿನ್ನೆವರೆಗೂ 375 ವೆಹಿಕಲ್ಗಳ ಸಂಖ್ಯೆ ಕೊಟ್ಟಿದ್ದಾರೆ. ಬಹುಶಃ ಅದು ಇನ್ನೂ ಜಾಸ್ತಿ ಆಗ್ಬೋದು. ಬಿಜೆಪಿ ನಾಯಕರು ಧರ್ಮಸ್ಥಳ ಪರ ರ್ಯಾಲಿ ಶುರು ಮಾಡ್ತಿದ್ರೆ, ಇನ್ನೊಂದೆಡೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಧರ್ಮಸ್ಥಳದ ಪಾವಿತ್ರತೆ ಉಳಿಸಿ ಮಸುಕುದಾರಿಯ ಮುಖವಾಡ ಬಯಲು ಮಾಡಿ ಅಂತ ಪ್ರತಿಭಟನೆಗಳಾಗ್ತಿವೆ. ಹಾಸನದ ಜಿಲ್ಲಾಧಿಕಾರಿ ಕಚೇರಿ ಎದುರು ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಇದು ಬುದ್ಧಿಜೀವಿಗಳ ಹುನ್ನಾರ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮೊದಲು ಶಬರಿಮಲೆಯನ್ನ ಟಾರ್ಗೆಟ್ ಮಾಡಿದ್ರು, ಈಗ ಧರ್ಮಸ್ಥಳವನ್ನ ಗುರಿಯಾಗಿಸಿದ್ದಾರೆ ಅಂತ ಧಿಕ್ಕಾರ ಕೂಗಿದ್ರು. ಬೀದರ್ ಜಿಲ್ಲೆಯ ಬರೀಚಾಹಿ ಗಾರ್ಡನ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕ್ಷೇತ್ರದ ವಿರುದ್ಧ ಒಳಸಂಚು ನಡೆಸುತ್ತಿರುವವರ ವಿರುದ್ಧ ಸೂಕ್ತ ತನಿಖೆ ನಡೆಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಚಿತ್ರದುರ್ಗದಲ್ಲಿ 500ಕ್ಕೂ ಹೆಚ್ಚು ಮಂದಿ ಮೌನ ಮೆರವಣಿಗೆ ನಡೆಸಿದ್ದಾರೆ. ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಿರೋದನ್ನ ಮೊದಲು ನಿಲ್ಲಿಸಬೇಕು ಅಂತ ನಗರದ ನೀಲಕಂಠೇಶ್ವರ ದೇವಸ್ಥಾನದಿಂದ ಮೌನ ಮೆರವಣಿಗೆ ಮಾಡಿದ್ರು. ನಂತರ ಡಿಸಿ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹಾವೇರಿಯ ಜಿಲ್ಲಾಧಿಕಾರಿ ಕಚೇರಿ ಎದುರು 100 ಮಂದಿ ಪ್ರತಿಭಟನೆ ನಡೆಸಿದ್ರು. ಅಲ್ಲದೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಇದಿಷ್ಟು ಇವತ್ತಿನ ಧರ್ಮಸ್ಥಳ ಸುತ್ತಲೂ ನಡೆದ ರಾಜಕೀಯ ಮತ್ತು ಹೋರಾಟಗಳ ಹೈಲೈಟ್ಸ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಹಕಾರ ಸಚಿವರಾಗಿದ್ದ ರಾಜಣ್ಣ ಅವರನ್ನ ನಿನ್ನೆ ಮಂತ್ರಿ ಸ್ಥಾನದಿಂದಲೇ ಕಿತ್ತು ಹಾಕಿದೆ ಸರ್ಕಾರ. ಘಟನೆಯಿಂದ ಮನನೊಂದಿರೋ ರಾಜಣ್ಣ ಸೈಲೆಂಟ್ ಆಗಿದ್ದಾರೆ. ಆದರೆ ಮಧುಗಿರಿಯಲ್ಲಿ ರಾಜಣ್ಣ ಬೆಂಬಲಿಗರು ವೈಲೆಂಟ್ ಆಗಿದ್ದಾರೆ. ಆತ್ಮಹತ್ಯೆಗೂ ಪ್ರಯತ್ನ ಪಟ್ಟರು. ಇನ್ನು ರಾಜಣ್ಣ ಕಿಕ್ಔಟ್ ಮಾಡಿದ್ದನ್ನೇ ಬಿಜೆಪಿಯವರು ಅಸ್ತ್ರ ಮಾಡಿಕೊಂಡಿದ್ದಾರೆ. ಹಿಂದೆ ಒಂದು ದೊಡ್ಡ ಷಡ್ಯಂತ್ರ, ಪಿತೂರಿ ಎಲ್ಲ ಇದೆ. ಎಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ. ಸಹಕಾರ ಸಚಿವರಾಗಿದ್ದವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರಮಾಪ್ತರೂ ಆಗಿದ್ದವರು ಕೆಎನ್ ರಾಜಣ್ಣ. ಆದರೆ ಆಪ್ತನನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿನ್ನೆ ಸಂಪುಟದಿಂದಲೇ ಕಿತ್ತು ಹಾಕಿದ್ರು. ರಾಜೀನಾಮೆ ಕೊಟ್ಟು ಗೌರವಪೂರ್ವಕವಾಗಿ ಹೋಗೋಕ್ಕೂ ಬಿಡದೆ ಹೈಕಮಾಂಡ್ ಆದೇಶದಂತೆ ಸಿಎಂ ಸಿದ್ದರಾಮಯ್ಯ ವಜಾ ಮಾಡಿ ಹಾಕಿದ್ರು. ಸಂಜೆವರೆಗೂ ಮೌನದಲ್ಲಿದ್ದ ರಾಜಣ್ಣ ಕೊನೆಗೆ ಮಾಧ್ಯಮಗಳ ಮುಂದೆ ಇದು ಯಾರ ಪಿತೂರಿ ಗೊತ್ತಿದೆ, ದೆಹಲಿಗೆ ಹೋಗಿ ಬಂದ ಮೇಲೆ ಮಾತಾಡ್ತೀನಿ ಅಂತ ಹೇಳಿಕೆ ಕೊಟ್ರು. ಈಗ ರಾಜಣ್ಣ ಆಡಿದ ಪಿತೂರಿ ಮಾತೇ ಬಿಜೆಪಿಯವರಿಗೆ ಅಸ್ತ್ರವಾಯಿತು. ವಿಧಾನಸಭೆಯಲ್ಲೂ ಮಾರ್ಧನಿಸಿತು. ಇದರಿಂದ ಒಂದು ಷಡ್ಯಂತ್ರ ಇದೆ, ಒಂದು ಪಿತೂರಿ ಇದೆ ಅಂತ ಹೇಳಿದರೆ ಯಾರು ಪಿತೂರಿ ಮಾಡಿದ್ರು, ಯಾರು ಷಡ್ಯಂತ್ರ ಮಾಡಿದ್ರು ಗೊತ್ತಾಗಬೇಕಲ್ಲ. ಒಬ್ಬರು ಮಾತಾಡಿ. ಅಧ್ಯಕ್ಷ ಒಂದೇ ನಿಮಿಷ. ಅವರು ಈಗಾಗಲೇ ನನ್ನ ಮೇಲೆ ಷಡ್ಯಂತ್ರ ಆಗಿದೆ, ನಮ್ಮ ಪಾರ್ಟಿಯವರೇ ಮಾಡಿದ್ದಾರೆ ಅಂತ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ರಾಜೀನಾಮೆ ಅಕ್ಸೆಪ್ಟ್ ಮಾಡಿಲ್ಲ ಮುಖ್ಯಮಂತ್ರಿಗಳು ವಜಾ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಓಟು ಪಾಲಿಟಿಕ್ಸ್ ಏನಿತ್ತು, ಆ ಓಟ್ ಪಾಲಿಟಿಕ್ಸ್ಗೆ ಸತ್ಯ ಹೇಳಿದ್ಕೋಸ್ಕರ ಬಲಿ ಮಾಡಿದ್ದೀರ ಅವ್ರನ್ನ. ಸತ್ಯನೇ ಹೇಳ್ಬಾರ್ದಾಗದೆ. ವಿಪಕ್ಷಗಳು ರಾಜಣ್ಣರನ್ನ ವಜಾ ಮಾಡಿದ್ದಕ್ಕೆ ಕಾರಣ ಕೊಡಿ ಅಂತ ಪಟ್ಟು ಹಿಡಿದ್ರು. ಸಿಎಂ ಬಂದು ಉತ್ತರ ಕೊಡ್ತಾರೆ ಅಂತ ಸ್ಪೀಕರ್ ಸುಮ್ಮನಿರಿಸಿದ್ರು. ವಿಧಾನಸಭೆ ಅಧಿವೇಶನಕ್ಕೆ ಸಿದ್ದರಾಮಯ್ಯನವರು ಬಂದ್ರು. ಆದ್ರೆ ಒಂದೇ ಒಂದು ಮಾತಾಡ್ಲಿಲ್ಲ. ಡಿಕೆ ಶಿವಕುಮಾರ್ ಮಾತಾಡುತ್ತಿದ್ದಾಗ ಸುಮ್ಮನೆ ಕೇಳಿಸ್ಕೊಂಡು ಕೂತಿದ್ರೆ ಹೊರತು ರಾಜಣ್ಣ ವಜಾ ಮಾಡಿದ್ಯಾಕೆ ಅಂತ ಕಾರಣ ಹೇಳಲಿಲ್ಲ. ಆಗ ಅಶೋಕ್ ಎದ್ದು ನಿಂತು, ನೀವು 2013ರಿಂದ 18ರಲ್ಲಿದ್ದ ಸಿದ್ದರಾಮಯ್ಯ ಅಲ್ಲ, ಸೈಲೆಂಟ್ ಆಗಿದ್ದೀರಾ ಅಂತ ಕಿಚಾಯಿಸಿದ್ರು. ನೀನು ವಿಪಕ್ಷ ನಾಯಕ ಆಗಿದ್ದೇ ನಿಮ್ಮವರಿಗೆ ಇಷ್ಟವಿಲ್ಲ ಅಂತ ಅಶೋಕ್ ಕಾಲೆಳೆದು ಸುಮ್ಮನಾದ್ರು. ನನ್ನ ಪ್ರಕಾರ 2013ರಿಂದ 2017 ಇದ್ರಲ್ಲ, ಆ ಮುಖ್ಯಮಂತ್ರಿ ಮಾತು ಕೇಳಬೇಕು. ಯಾಕೋ ಏನೋ ಗೊತ್ತಿಲ್ಲ, ನಾನು ಹೇಳೋದಲ್ಲ, ನಿಮ್ಮವ್ರನ್ನೆಲ್ಲ ಕೇಳ್ಕೊಂಡ್ ಬಂದ್ಬಿಡಿ. ವೋಟಿಂಗ್ ಹಾಕ್ಸ್ಬಿಡಿ, ಹೇಳಿ ವೋಟಿಂಗ್ ಹಾಕ್ಸ್ಬಿಡಿ. ಅವರೆಲ್ಲ ಏನ್ ಹೇಳ್ತಾರೆ ಗೊತ್ತಾ,
ನೀವು ಎಂತ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥದ್ದೇ ಸರಿ ಇಲ್ಲ ಅಂತ ಎಲ್ಲ ಭಾಳ ಹೇಳ್ತಾರೆ. ಏನು ಹೇಳಿಲ್ಲ ಸರ್. ನೀವು ನಿನ್ನೆಯಿಂದ ಬೇಜಾರಾಗಿದ್ದೀರಾ ಅಂತ. 3 ಜನ ನಿಂತಿದ್ದೀರಿ, ನೀವು ಬಾಕಿಯವರೆಲ್ಲ ಅಲ್ಲ ಸರ್, ನೀವು ನಿನ್ನೆಯಿಂದ ಬೇಜಾರಾಗಿದ್ದೀರಾ. ಸ್ನೇಹಿತರು ಬೇರೆ ರಾಜೀನಾಮೆ ಕೊಟ್ಟಿದ್ದಾರೆ, ನೀವು ಬೇಜಾರಾಗಿದ್ದೀರಾ ಅಂತ. ನಿನ್ನೆಯಿಂದ ನೀವು ಬೇಜಾರಾಗಿದ್ದೀರಾ, ಸ್ವಲ್ಪ ಸಪ್ಪಗಿದ್ದೀರಾ. ಯಾಕೆ ಬೇಸರ ಇಲ್ಲಪ್ಪ? ಅಲ್ಲ, ನಿಮ್ ಸ್ನೇಹಿತರು ಅಲ್ವಾ ಸರ್ ಸತೀಶ್ ರೆಡ್ಡಿ ಅಣ್ಣ? ನನಗೆ ಯಾವಾಗಲೂ ಬೇಸರ ಆಗೋದಿಲ್ಲ. ಪಾಪ ರಾಜಣ್ಣ ಅವರು ಬೇರೆ ಡಿಸ್ಮಿಸ್ ಮಾಡ್ಬಿಟ್ಟಿದ್ದೀರಾ, ಅದಕ್ಕೆ ನೀವು ಸ್ವಲ್ಪ ನೆನ್ನೆ ಕಡೆ ಇರ್ಬೇಕಲ್ವಾ ಸರ್? ಇದಿಷ್ಟು ರಾಜಣ್ಣ ವಿಷಯದಲ್ಲಿ ಸದನದ ಒಳಗೆ ನಡೆದ ಚರ್ಚೆ. ಅಧಿವೇಶನದ ಹೊರಗೆ ರಾಜಣ್ಣ ಉಚ್ಚಾಟನೆ ವಿಷಯದಲ್ಲೂ ಅನೇಕ ಪ್ರಶ್ನೆಗಳನ್ನು ಎತ್ತಿದ್ರೂ ಸರ್ಕಾರದಿಂದ ಉತ್ತರ ಸಿಗಲಿಲ್ಲ. ಆದರೆ ಸಚಿವ ಸತೀಶ್ ಜಾರಕಿಹೊಳಿ ಮಾತ್ರ ರಾಜಕೀಯದಲ್ಲಿ ಒಬ್ಬರನ್ನೊಬ್ಬರು ತುಳಿಯೋರಿರ್ತಾರೆ, ಹುಷಾರಾಗಿರ್ಬೇಕು ಅಂದ್ರು. ನೋಡಿ, ರಾಜಕೀಯಲ್ಲೆಲ್ಲ ಇದ್ದೇ ಇರೋದು, ಇದೆಲ್ಲ ಸ್ವಾಭಾವಿಕ. ಇದನ್ನ ನೋಡಿನೇ ನಾವು ಹೆಜ್ಜೆ ಇಡಬೇಕಂತ ಹೇಳಿದ್ವಿ ಇಲ್ಲೇ ಕೂಡ. ರಾಜಕೀಯದಲ್ಲಿ ಇದೆಲ್ಲ ಒಬ್ಬರ ಮೇಲೆ ಒಬ್ಬರದು ಇದ್ದೇ ಇರ್ತಿದೆ. ನಾವು ಹುಷಾರಾಗಿರ್ಬೇಕು ರಾಜಕೀಯದಲ್ಲಿ. ಸೊ ಎಲ್ಲಿ ನಾವು ಸ್ವಲ್ಪ ಆಯ್ತಾಪಿದ್ರೆ ಇದು ಇಂಥ ಘಟನೆಗಳು ಆಗ್ತಾವ. ಎಲ್ಲ ರೀತಿಯಿಂದ ನಾವು ಬಿಗಿಯಾಗಿರ್ಬೇಕಷ್ಟೇ. ಇನ್ನು ರಾಜಣ್ಣ ವಿಷಯವಾಗಿ ಮಾತಾಡಿದ ಮಾಜಿ ಸಚಿವ ರಾಜು ಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ರಾಜಣ್ಣ ನಂತರ ಸತೀಶ್ ಜಾರಕಿಹೊಳಿ ಮುಗಿಸಲು ಪ್ಲಾನ್ ನಡೆಯುತ್ತಿದೆ. ರಮೇಶ್ ಅಣ್ಣನ ರೀತಿ ವಾಲ್ಮೀಕಿ ನಾಯಕರನ್ನ ಒಬ್ಬೊಬ್ಬರನ್ನಾಗಿಯೇ ಮುಗಿಸೋ ಕೆಲಸ ಆಗ್ತಿದೆ ಅಂತ ಕಿಡಿಕಾರಿದ್ರು. ಈಗ ರಾಜಣ್ಣನ ಮಂತ್ರಿ ಹೇಳಿದ್ರೆ ನಮ್ಮದ್ರಾಗ ಯಾರಿಗಾರ ಒಬ್ರು ಸಿಗ್ತಾನ ಅಂತ ಆಸೆ ಮೇಲೆ ತೋರಿಸ್ಬಿಡ್ತಾರೆ. ನಾನು ಮಂತ್ರಿ ಆಗ್ತೀನಿ, ಯಾಕೆ ಇದು ಮಾಡಮ್ಮ ಅಂತೇಳಿ ಆ ಒಗ್ಗಟ್ಟಿರ್ಲಾರ್ದಕ್ಕೆ ರಮೇಶ್ ಅಣ್ಣನ ಮೇಲೂ ಆ ಕೆಲಸ ಆಯಿತು, ನಾಗೇಂದ್ರ ಅವ್ರ ಮೇಲೂ ಆ ಕೆಲಸ ಆಯಿತು, ರಾಮುಲಣ್ಣವ್ರ ಮೇಲೆ ಆ ಕೆಲಸ ಆಯಿತು. ಸ್ಥಾನಮಾನ ಕೊಡ್ತೀವಿ ಅಂತೇಳಿ ಸಮಾಧಾನ ಮಾಡೋಂಥ ಕೆಲಸ ಮಾಡ್ತಾರೆ. ಅದಕ್ಕೇನಾದರೂ ರಾಜಣ್ಣ ಸಮಾಧಾನ ಆದರೆ ರಾಜಣ್ಣನ ರಾಜಕೀಯವಾಗಿ ಮುಗಿದ ಅಧ್ಯಾಯ. ಸದ್ಯಕ್ಕೆ ರಾಜಣ್ಣ ಮೌನಕ್ಕೆ ಶರಣಾಗಿದ್ರೆ ರಾಜಣ್ಣ ಬೆಂಬಲಿಗರು ಇವತ್ತು ಮಧುಗಿರಿಯಲ್ಲಿ ದೊಡ್ಡ ಹೈಡ್ರಾಮಾವನ್ನೇ ಸೃಷ್ಟಿಸಿದ್ರು. ಸಚಿವ ಸ್ಥಾನದಿಂದ ರಾಜಣ್ಣರನ್ನ ಕಿತ್ತು ಹಾಕಿದ್ದಕ್ಕೆ ಮಧುಗಿರಿಯಲ್ಲಿ ಬೆಂಬಲಿಗರ ಸಹನೆಯ ಕಟ್ಟೆಯೊಡೆದಿತ್ತು. ಮಧುಗಿರಿಯಲ್ಲಿ ಕಾಲ್ನಡಿಗೆ ಜಾಥಾ ನಡೆಸಿದ್ರು. ಆಮೇಲೆ ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸಿದ್ರು. ಇಷ್ಟಾಗಿದ್ರೆ ಪರವಾಗಿಲ್ಲ. ಕೆಲವು ಬೆಂಬಲಿಗರು ಮೈಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂದ್ರು. ಇಬ್ಬರು ವ್ಯಕ್ತಿ ಕುತ್ತಿಗೆಗೆ ಹಗ್ಗ ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ರು. ಮತ್ತೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ. ಕೊನೆಗೆ ಪೊಲೀಸರು ಎಲ್ಲರನ್ನ ತಡೆದು ವಶಕ್ಕೆ ಪಡೆದರು. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತಿದ್ದ ರಾಜಣ್ಣನವರ ಬುಡಕ್ಕೆ ಹೈಕಮಾಂಡ್ ಬಾಂಬ್ ಇಟ್ಟಿದೆ. ಸೆಪ್ಟೆಂಬರ್ ಬರುವುದಕ್ಕೂ ಮೊದಲೇ ಆಗಸ್ಟ್ ತಿಂಗಳಲ್ಲೇ ರಾಜಣ್ಣರನ್ನೇ ವಜಾ ಮಾಡಿದೆ ಕಾಂಗ್ರೆಸ್. ಬೆಂಬಲಿಗರು ರಾಜಣ್ಣ ವಜಾ ಆದೇಶ ರದ್ದು ಮಾಡಬೇಕಂತ ನಾಳೆಯೂ ಹೋರಾಟ ಹಮ್ಮಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೋದಿ ಸರ್ಕಾರದ ಮೇಲೆ ಓಟ್ ಚೋರಿ ಆರೋಪ ಮಾಡ್ತಿರೋ ಕಾಂಗ್ರೆಸ್ ಹೊಸ ಅಸ್ತ್ರ ಪ್ರಯೋಗಿಸಿದೆ. 124 ವರ್ಷದ ಮಿಂಟಾದೇವಿ ಅನ್ನೋ ಮಹಿಳೆಯ ವೋಟರ್ ಐಡಿಯನ್ನ ಇಟ್ಕೊಂಡು ಆಯೋಗಕ್ಕೆ ಸವಾಲು ಹಾಕಿದೆ. ಏನಿದು ಮಿಂಟಾದೇವಿ ಪ್ರಕರಣ ನೋಡ್ಕೊಂಡ್ ಬನ್ನಿ. ಸಂಸತ್ ಭವನದ ಎದುರು ಇವತ್ತು ಕಾಂಗ್ರೆಸ್ ವೋಟ್ ಚೋರಿ ಆರೋಪ ಮಾಡಿ ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಮೋದಿ ಸರ್ಕಾರಕ್ಕೆ ಶೇಮ್ ಅಂತಾನೆ ಬೇಡ ಬೇಡ SIR ಬೇಡ ಅಂತ ಕನ್ನಡದಲ್ಲಿ ಘೋಷಣೆ ಮೊಳಗಿಸಿದ್ರು. ಇನ್ನು ಕಾಂಗ್ರೆಸ್ ಪಕ್ಷ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಚುನಾವಣಾ ಆಯೋಗಕ್ಕೆ ಪ್ರಶ್ನೆ ಮಾಡಿದೆ. ಡಿಯರ್ ಎಲೆಕ್ಷನ್ ಕಮಿಷನ್, ಇದಕ್ಕೆ ಉತ್ತರ ಕೊಡಿ ಅಂತ ಮಿಂಟಾದೇವಿ ಅನ್ನೋ ಮಹಿಳೆಯ ವೋಟರ್ ID ಕಾರ್ಡ್ ಪೋಸ್ಟ್ ಹಾಕಿದೆ. ಬಿಹಾರದ ಮಿಂಟಾದೇವಿ ಅನ್ನೋ ಮಹಿಳೆಗೆ 124 ವರ್ಷ ಅಂತ ವೋಟರ್ ID ಕೊಟ್ಟಿದ್ದಾರೆ. 15 ಜುಲೈ 1900ರಲ್ಲಿ ಹುಟ್ಟಿದ್ದಾರೆ ಅಂತಿದೆ ಅಂತ ಪೋಸ್ಟ್ ಹಾಕಿತ್ತು. ಇದೇ ಮಿಂಟಾದೇವಿ ಫೋಟೋಗಳಿರುವ ಟಿ ಶರ್ಟ್ಗಳನ್ನೇ ಹಾಕೊಂಡು ಸಂಸತ್ ಭವನದ ಮುಂದೆಯೂ ಪ್ರತಿಭಟಿಸಿದ್ರು.
ಪ್ರತಿಭಟನೆಗಳೆಲ್ಲ ಮುಗಿದ ಮೇಲೆ ಸಂಸತ್ ಕಲಾಪ ಶುರುವಾಯಿತು. ವಿಪಕ್ಷಗಳ ಗದ್ದಲದಿಂದ ಬೇಸತ್ತ ಸಭಾಧ್ಯಕ್ಷರು ಲೋಕಸಭೆ ಕಲಾಪವನ್ನ ಮುಂದಿನ ಸೋಮವಾರಕ್ಕೆ ಅಂದರೆ ಆಗಸ್ಟ್ 18ರವರೆಗೂ ಮುಂದೂಡಿದ್ರು. ಇನ್ನು ರಾಜ್ಯಸಭೆಯಲ್ಲಿ ಮತಗಳ್ಳತನ ಮತ್ತು SIR ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಪ್ರಶ್ನೆ ಎತ್ತಿದ್ರು. ಆದ್ರೆ JP ನಡ್ಡಾ ಗೆದ್ದು ನಿಂತು ಅಬ್ಬರಿಸಿದ್ರು. ಗಲಾಟೆ ಜೋರಾದ ಮೇಲೆ ರಾಜ್ಯಸಭೆ ಕಲಾಪವನ್ನು ಮುಂದೂಡ SIR का मुद्दा उठाए दलित, आदिवासी, अल्पसंख्यक, इनको बहुत से मेंबर को छोड़ा जा रहा है, लाखों वोट काटे जा रहे हैं। अगर पार्लियामेंट को जिंदा रखना है, लोकतंत्र को जिंदा रखना है, तो आपको इस पर चर्चा के लिए परमिशन देना चाहिए। अगर आप नहीं देते तो मैं समझूंगा कि यह कॉन्स्टिट्यूशन के खिलाफ हो। चर्चा उन्होंने SIR के बारे में शुरू कर दी और एक पॉलिटिकल स्टेटमेंट लेकर के आए। मैं निवेदन करूंगा कि वह हाउस के प्रोसीडिंग से एक्सपंज किया जाए। क्यों? क्योंकि दैट इज नॉट इन ऑर्डर ऑफ द रूल्स एंड रेगुलेशंस ऑफ द पार्लियामेंट। ಗಲಾಟೆ ಜೋರಾದ ಮೇಲೆ ರಾಜ್ಯಸಭೆ ಕಲಾಪವನ್ನು ಮುಂದೂಡಲಾಯಿತು. ಇದಾದ ಮೇಲೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು, ಉಸ್ತುವಾರಿಗಳು ಮತ್ತು ಮುಂಚೂಣಿ ಮುಖ್ಯಸ್ಥರ ಮಹತ್ವದ ಸಭೆ ನಡೆಯಿತು. ಮತ ಕಳ್ಳತನದ ವಿಷಯವನ್ನ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಲು ತೀರ್ಮಾನ ಮಾಡಿದ್ರು. ಇನ್ನು ದೆಹಲಿಯಲ್ಲಿ ಯುವ ಕಾಂಗ್ರೆಸ್ ಘಟಕದಿಂದಲೂ ಪ್ರತಿಭಟನೆ ನಡೆಯಿತು. ಬಸ್ಗಳ ಮೇಲೆ ಹತ್ತಿ ವೋಟ್ ಚೋರಿ ಅಂತ ಧಿಕ್ಕಾರ ಕೂಗಿದ್ರು. ಕೋಲ್ಕತ್ತಾದಲ್ಲಿ ರಾಜಭವನ ಚಲೋ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಬ್ಯಾರಿಕೇಡ್ಗಳನ್ನೆಲ್ಲ ಕಿತ್ತೆಸೆದು ತುಂಬಿ ಎಬ್ಬಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.